ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ. ಎಐಸಿಸಿ, ಕೆಪಿಸಿಸಿ ದೇವಸ್ಥಾನ ಗರ್ಭಗುಡಿ ಇದ್ದಂತೆ. ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಅವರು ಕರೆದಂಥ ಸಭೆಗೆ ಭಾಗವಹಿಸಲ್ಲ. ನನಗೆ ಭವಿಷ್ಯ ಇದೆ, ನನಗೆ ಮುಂದೆ ಅವಕಾಶಗಳಿದ್ದಾವೆ. ಹರಿಪ್ರಸಾದ್ ಅವರ ಬಳಿ ಸಭೆಗೆ ಹಾಜರಾಗಲ್ಲ ಅಂತ ಹೇಳಿದೆ. ಇನ್ನು 30 ವರ್ಷ ಅವಕಾಶ ಇದೆ ನನಗೆ. 2028 ಆಗಿಲ್ಲ ಅಂದರೂ ಕೂಡ ಮುಂದೆ ಅವಕಾಶ ಇದೆ ಅಂತೇಳಿ ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ. ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದರು. ಫಸ್ಟ್ ಟೈಮ್ MLA. ಚೆನ್ನಾಗಿ ಮಾತಾಡ್ತಾರೆ ಪ್ರದೀಪ್ ಈಶ್ವರ್. ಒಳ್ಳೆ ಟಾಂಗ್ ಕೊಡ್ತಾರೆ BJP JDSನವ್ರಿಗೆ. ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿದ್ರು ಅವರು. ಅವರ ಅಭಿಮಾನಿಗಳು ಕೂಡ ಹಾಗೆ ಅನ್ಕೊಂಡಿದ್ರು. ಬಟ್ ಆಗಲಿಲ್ಲ. ನನಗಿನ್ನೂ ವಯಸ್ಸಿದೆ ರೀ. 28ಕ್ಕೆ ನಮ್ಮ ಸರ್ಕಾರ ಬರೆದಿದ್ರು ಪರವಾಗಿಲ್ಲ, ಅಂದರೆ ಅವಕಾಶ ಸಿಗದಿದ್ರು ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ನನಗೆ ಸಿಗುತ್ತೆ ಅಂತ ವಿಶ್ವಾಸವನ್ನು ಹೊರಹಾಕಿದ್ದಾರೆ. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ, ಮತ್ತೊಂದು ಕಡೆ ಹಿರಿಯ ಶಾಸಕರ ಅಸಮಾಧಾನ. ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಂತ ಪ್ರದೀಪ್ ಈಶ್ವರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಮತ್ತೊಂದು ಕಡೆ ಹಿರಿಯ ಶಾಸಕರಿಂದ ಅಸಮಾಧಾನ ಆಗ್ತಾ ಇದೆ. ರಾಜೀನಾಮೆಗೆ ಕೂಡ ಕೆಲವರು ಮುಂದಾಗ್ತಾ ಇರೋಂಥದ್ದು. ಇಲ್ಲ, ಅದು ರಾಜೀನಾಮೆ ಯಾರು ಕೊಡಲ್ಲ, ವಾಪಸ್ ಪಡಿತಾರೆ. ನನಗೆ ನಂಬಿಕೆ ಇದೆ. ನಮ್ಮ ಪಕ್ಷದ ಸಿದ್ಧಾಂತ ದೊಡ್ಡದು, ನಮ್ಮ ಪಕ್ಷ ದೊಡ್ಡದು. ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ನಾವು 28 ಪವರ್ಗೆ ಬರಬೇಕು. 150 ಸೀಟ್ ಗೆಲ್ಲಬೇಕು. ನಾವು ಖಂಡಿತವಾಗೂ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರ್ತೀವಿ. ಈಗ ಯಾರನ್ನೆಲ್ಲ ಅಕಾಮಿಡೇಟ್ ಮಾಡೋಕ್ಕಾಗಿಲ್ಲ ಅವ್ರನ್ನ 28 ಅಕಾಮಿಡೇಟ್ ನಮ್ಮ CM ಅವ್ರು ಮಾಡ್ತಾರೆ. ಸರ್, ಇಲ್ಲ ಒಂದು ಕಡೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಯನ್ನು ಈ ಬಾರಿ ಕಡೆಗಣಿಸಲಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇರುತ್ತೆ. ಸರ್, ಈಗ ಎಸ್, ನಿಮ್ಮ ವಾದ ಕರೆಕ್ಟೇ. ನಾನು ಇನ್ನೊಂದು ವಾದ ಹೇಳ್ತೀನಿ. KH ಮುನಿಯಪ್ಪ ಸಾಹೇಬರು ಕೋಲಾರ ಭಾಗದವ್ರೆ, KH ಮುನಿಯಪ್ಪ ಸಾಹೇಬರು ಚಿಕ್ಕಬಳ್ಳಾಪುರದವರು. ಒಂದು ಗೊತ್ತಿರಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಹತ್ರ KH ಮುನಿಯಪ್ಪ ಸಾಹೇಬ್ರವ್ರ ಊರು. ಅವ್ರು ಕೋಲಾರನ ಪ್ರತಿನಿಧಿಸಿದ್ರು. ಅವರು ಶಿಡ್ಲಘಟ್ಟದಲ್ಲಿ ಲಾಯರ್ ಆಗಿ ವರ್ಕ್ ಮಾಡಿದ್ರು. ಈಗ ಆ ಕೋಟದಲ್ಲಿ KH ಮುನಿಯಪ್ಪ ಸಾಹೇಬ್ರು ಕೊಟ್ಟಿದ್ದಾರಲ್ಲ, ಕೊಟ್ಟಿಲ್ಲ ಅಂತ ಯಾಕೆ ಅನ್ಕೋಬೇಕು? ಓಕೆ, ಅವರು ಬೆಂಗಳೂರು ಗ್ರಾಮಾಂತರ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಇವಾಗ ಅಲ್ಲವ್ರು ಕೊಟ್ಟಿದ್ದಾರಲ್ಲ. ಈಗ ನನ್ನ ಜಿಲ್ಲೆಗೆ MC ಸುಧಾಕರ್ ಸಾಹೇಬ್ರಿಗೆ 3 ವರ್ಷ ಅವಕಾಶ ಕೊಟ್ಟಿದ್ದಾರಲ್ಲ, ಉನ್ನತ ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ. ಈ ಸಲ ಅಕಾಮಿಡೇಟ್ ಮಾಡೋಕ್ಕಾಗಿಲ್ಲ, ಬಿಡಿ 28ಗೆ ಅಕಾಮಿಡೇಟ್ ಆಗ್ತಾರೆ. ನಮ್ಮ ಸುಬ್ಬಾರೆಡ್ಡಿ ಸಾಹೇಬ್ರು 28ಗೆ ಮಿನಿಸ್ಟರ್ ಆಗ್ತಾರೆ. ಆಗಲಿ, ನಾವು ನಂಬರ್ ಬಂದೇ ಬರ್ತೀವಿ. ತಪ್ಪೇನಿದೆ? ಕಾಯೋದ್ರಲ್ಲಿ ತಪ್ಪೇನಿದೆ? ಒಂದು ಕಡೆ ಯುವ ಶಾಸಕರಿಗೆ ಅವಕಾಶ ಈ ಸರಿ ಸಿಗುತ್ತೆ ಹೆಚ್ಚಿನದಾಗಿ ಅನ್ನೋದು ರಾಹುಲ್ ಗಾಂಧಿ ಕೂಡ ಇದೇ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಅದು ನೀವು ಕೂಡ ಆಕಾಂಕ್ಷಿಗಳಾಗಿದ್ರಿ. ಸರ್, ಇಲ್ಲ, ಪ್ರಯತ್ನ ಅಂದರೆ ಕೇಳಿರೋದು ನಿಜ, ಬಟ್ ಡಿಮ್ಯಾಂಡ್ಸ್ ಇರಲಿಲ್ಲ. ಬೇಕೇ ಬೇಕು ಅಂತ ಡಿಮ್ಯಾಂಡ್ಸ್ ಇರಲಿಲ್ಲ. ಪ್ರಯತ್ನ ಪಟ್ಟಿದ್ದೀವಿ. ಓಕೆ, ಮುಂದಿನ ಸಲ ಆಗುತ್ತೆ, ಇಲ್ಲ ಅದ್ರ ಮುಂದಿನ ಸಲ ಆಗುತ್ತೆ. ವಿಲ್ ವೆಯ್ಟ್. ಸರ್, ಪದೇ ಒಂದು ರೀತಿ ಗೊಂದಲ ಆಗಿತ್ತು. ಮೊದಲೇ ಪಟ್ಟಿ ಬಂತು, ಒಂದು SS ಮಲ್ಲಿಕಾರ್ಜುನ ಹೆಸರನ್ನ ಸೇರಿಸಲಾಯಿತು, ಮಂಕಾಳು ವೈದ್ಯ ಅವರ ಹೆಸರನ್ನು ಬಿಡೋದು, ಇದೆಲ್ಲ ಒಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇಲ್ವ? ಇಲ್ಲ, ಅದು ಟೈಪೋಗ್ರಫಿಕಲ್ ಎರರ್. ಮಂಕಾಳು ವೈದ್ಯ ಸಾಹೇಬ್ರದ್ದು ಡಿಸ್ಕಷನಲ್ಲಿ ಇರಲಿಲ್ವಂತೆ. ಅದನ್ನು ಟೈಪೋಗ್ರಫಿಕಲ್ ಎರರ್ ಆಗಿತ್ತು. ACC ಅವ್ರು ಕ್ಲಾರಿಫೈ ಕೊಟ್ಟು ಮಲ್ಲಿಕಾರ್ಜುನ್ ಸಾಹೇಬ್ರದ್ದು ಹಾಕಿದ್ದಾರೆ. ಅದು ಟೈಪೋಗ್ರಫಿಕಲ್ ಎರರ್, ಚೇಂಜ್ ಮಾಡಿದ್ದಲ್ಲ. ತಾವೇನಾದರೂ CM ಭೇಟಿಯಾದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು ಸರ್? ಏನಿಲ್ಲ, ನಾನು CM ಸಾಹೇಬ್ರಿಗೆ ಇಷ್ಟ ಹೇಳಿದ್ದು, ಸರ್ ನಾನು ಪಕ್ಷಕ್ಕೆ ನಿಮ್ಮೆಲ್ಲರಿಗೂ ನಿಷ್ಠೆಯಿಂದ ಇರ್ತೀನಿ. ನಂದು ಯಾವ್ದು ಮಾಧ್ಯಮದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದವ್ರು ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಬರ್ತಿದೆ. ನಾನು ಆ ಮೀಟಿಂಗಲ್ಲಿ ಭಾಗವಹಿಸಿಲ್ಲ. ನಾನು ಪಕ್ಷನಿಷ್ಠೆ. ನನಗೆ ಯಾವುದೇ ಡಿಮ್ಯಾಂಡ್ಸ್ ಇಲ್ಲ, ರಿಸರ್ವೇಷನ್ಸ್ ಇಲ್ಲ. ಇದು ಬೇಕೇ ಬೇಕು ಅಂತ ಹಠ ಇಲ್ಲ. ನೀವೇನು ಕೆಲಸ ಕೊಟ್ಟರೆ ಅದು ಮಾಡ್ಕೊಂಡು ಹೋಗ್ತೀನಿ. KPCCಯಲ್ಲಿ ಕಸ ಗುಡಿಸು ಅಂದ್ರೆ ಹೋಗಿ ಗುಡ್ಸಕ್ಕೆ ರೆಡಿ. ನಾನು ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ರಾಜಕಾರಣಕ್ಕೆ ಬಂದಿದ್ದೀನಿ. ಐಡಿಯಾಲಜಿಗೋಸ್ಕರ ನಿಲ್ತೀನಿ. ಮೈ ಐಡಿಯಾಲಜಿ ಇಸ್ ಬಿಗ್ಗರ್ ದೆನ್ ಪವರ್. ಕ್ಯಾಬಿನೆಟ್ ರ್ಯಾಂಕ್ಗಿಂತ ನಾನು ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ನೋಡಿ, ಆ ಐಡಿಯಾಲಜಿ ದೊಡ್ಡದು. ಒಂದು ಕಡೆ TB ಜಯಚಂದ್ರ ಆಗ್ಬೋದು, ದಿನೇಶ್ ಗುಂಡೂರು ಆಗ್ಬೋದು ಸೇರಿದಂಥ ಹಲವು ಹಿರಿಯ ಶಾಸಕರು ನಾವು ರಾಜೀನಾಮೆ ಕೊಡ್ತೀವಿ, 6-7 ಬಾರಿ ಗೆದ್ದಿದ್ರು ಕೂಡ ನಮಗೆ ಮನ್ನಣೆ ಸಿಕ್ಕಿಲ್ಲ, ಯಾಕೆ ನಾವು ಪಕ್ಷದಲ್ಲಿ ಇರಬೇಕು ಅನ್ನೋದು ಕೂಡ ಅವ್ರ ಹತ್ರ ಇಲ್ಲ ಅನ್ಸುತ್ತೆ. ನಾನಂತೂ ಸಭೆಗೆ ಭಾಗವಹಿಸಲ್ಲ. ನಾನು ಸಭೆಗೆ ಬನ್ನಿ ಅಂತ ಯಾರು ಕರೀಲಿಲ್ವಾ? ಆಹ್ವಾನ ಇಲ್ವಾ? ಮೋಸ್ಟ್ಲಿ ನನಗೆ ಯಾವುದು ಕಾಲ್ ಬಂದಿಲ್ಲ. ನಾನು ಹರಿಪ್ರಸಾದ್ ಸಾಹೇಬ್ರಿಗೆ ಎಲ್ರಿಗೂ ಹೇಳಿದ್ದೀನಿ, ನಾನು ಪಕ್ಷಕ್ಕೆ ನಿಷ್ಠ, ನಾನು ಯಾವುದೇ ಸಭೆಗೆ ಹೋಗಲ್ಲ. ಪಕ್ಷ ಏನು ಹೇಳಿದ್ರೆ ಅದಕ್ಕೆ ಹೇಳ್ತೀನಿ. ಸಾಕಷ್ಟು ಡಿಪೆಂಡ್ ಮಾಡ್ಕೊಳ್ತಾ ಇದ್ರು, ಸಾಕಷ್ಟು ಆಕ್ಟಿವ್ ಆಗಿ ಓಡಾಡ್ತಿದ್ರು. ನಿಮ್ಗೆ ಈ ಬಾರಿ ಸಿಗುತ್ತೆ ಅನ್ನುವಂತ? ಇಲ್ಲ ಸರ್, ಆಸೆ ಸಹಜ, ಬಟ್ ಸಿಗಲೇಬೇಕು ಅಂತ ರೂಲ್ ಇಲ್ಲ. ಸೀನಿಯರ್ಸ್ಗೆ ಸಿಕ್ಕಿದೆ. ನಾನು ಈಗಲೂ ಹೇಳ್ತೀನಿ, 28 ನಾವು 150 ಸೀಟ್ ಗೆಲ್ತೀವಿ. ಆವತ್ತು ನಮ್ಮ ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಅವಕಾಶ ಸಿಗುತ್ತೆ ಅಂತ ನನ್ನ ಬಾಗೇಪಲ್ಲಿ ಬಂದು ಕರೆ ಕೊಟ್ಟಿದ್ದಾರಂತ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು. ದಯವಿಟ್ಟು ಹಿಂಪಡೀರಿ. ನಾವು ಪಕ್ಷಕ್ಕೆ ನಿಷ್ಠೆಯಿಂದ ಇರಬೇಕು ಅಂತ ಹೇಳಕ್ಕೆ ಬಯಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.